ಎಸ್ಐಆರ್ ಬೆನ್ನಲ್ಲೇ ಗೃಹ ಜ್ಯೋತಿಯಲ್ಲೂ ಕೂಡ ಎಡವಟ್ಟು ನಡೀತಾ ಇದೆ. ನೆಲಮಂಗಲದಲ್ಲಿ ನಿಯಮವನ್ನು ಕುಲ್ಲಂಕುಲ ಗಾಳಿಗೆ ತೂರಲಾಗ್ತಾ ಇದೆ. ಎಸ್ಐಆರ್ ಬೆನ್ನಲ್ಲೇ ಗೃಹ ಜ್ಯೋತಿಯಲ್ಲೂ ಕೂಡ ಎಡವಟ್ಟು ಆಗ್ತಾ ಇದೆ. ನೆಲಮಂಗಲದಲ್ಲಿ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಾ ಇದೆ. ಮನೆ ಮನೆಗೆ ಹೋಗಬೇಕಾಗಿದ್ದ ಸಿಬ್ಬಂದಿಗಳು ರಸ್ತೆಯಲ್ಲಿಯೇ ಪ್ರಕ್ರಿಯೆ ಮಾಡ್ತಾ ಇರುವಂತದ್ದು. ಎಲ್ಲೆಂದರಲ್ಲಿ ಗೃಹ ಜ್ಯೋತಿ ಫಾರ್ಮ್ ವಿತರಣೆ ಮಾಡ್ತಾ ಇದ್ದಾರೆ, ಫಿಲ್ ಮಾಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಪರಿಶೀಲಿಸಬೇಕಾಗಿದ್ದ ಬೆಸ್ಕಾಂ ಎಡವಟ್ಟು ಮಾಡಿಕೊಂಡಿದೆ. ಅಂಗಡಿಗಳ ಬಳಿ ಗೃಹ ಜ್ಯೋತಿ ಫಾರ್ಮ್ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸೊಂಡೆಕೊಪ್ಪ ಬೆಸ್ಕಾಂ ಸಿಬ್ಬಂದಿ ಎಡವಟ್ಟು ಇದು. ಬೀದಿಯಲ್ಲಿ ನಡೀತಾ ಇದೆ ಗೃಹ ಜ್ಯೋತಿ ಅಪ್ಲಿಕೇಶನ್. ಬೆಸ್ಕಾಂ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲೂ ಕೂಡ ಒಂದಿಷ್ಟು ಎಡವಟ್ಟು ಆಗಿತ್ತು. ಈ ಸಂದರ್ಭದಲ್ಲಿ ಬಹಳ ಆರೋಪ ಪ್ರತ್ಯಾರೋಪಗಳು ಬಂದಿತ್ತು. ಇದೀಗ ಗೃಹ ಜ್ಯೋತಿಯಲ್ಲೂ ಕೂಡ ಎಡವಟ್ಟು ಆಗಿರುವಂತದ್ದು. ನೆಲಮಂಗಲದಲ್ಲಿ ಇಲ್ಲಿ ಸಿಬ್ಬಂದಿಗಳು ಎಲ್ಲಾ ನಿಯಮಗಳನ್ನು ಗಾಳಿಗೆ ತೋರಿ ಎಲ್ಲಿ ಬೇಕಂದರಲ್ಲಿ ಅಂದ್ರೆ ಅಂಗಡಿಗಳಲ್ಲಿ ಮನೆ ಮನೆಗೆ ಹೋಗದೆ, ಮನೆ ಮನೆಗೆ ತೆರಳದೆ ಅಲ್ಲೇ ಫಾರ್ಮ್ ವಿತರಣೆ ಮಾಡಿ ಫಿಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಂಗಡಿ ಬಳಿ ಗೃಹ ಜ್ಯೋತಿ ಫಾರ್ಮ್ ಅನ್ನು ಹಂಚಿಕೆ ಮಾಡ್ತಾ ಇರುವಂತದ್ದು. ಸೊಂಡೆಕೊಪ್ಪ ಬೆಸ್ಕಾಂ ಸಿಬ್ಬಂದಿ ಎಡವಟ್ಟು ಮಾಡಿದ್ದಾರೆ. ಇದೀಗ ಬೆಸ್ಕಾಂ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಅಂತ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇದೀಗ ಗೃಹ ಜ್ಯೋತಿ ವಿಚಾರದಲ್ಲೂ ಕೂಡ ಇದೇ ಎಡವಟ್ಟು ಆಗ್ತಾ ಇರುವಂತದ್ದು. ಇದೀಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.